ದೆಹಲಿಯಲ್ಲಿ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸ್ಫೋಟದ ಹಿಂದೆ ಜೈಷೆ ಮೊಹಮ್ಮದ್ ಕೈವಾಡ ಇದೆಯಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಅನ್ಸರ್ ಫಜಾವತ್ ಉಲ್ ಹಿಂದ್ ಕೈವಾಡ ಇರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಇತ್ತೀಚೆಗೆ ಉಗ್ರ ಹಫೀಜ್ ಸಯೀದ್ ವಿಡಿಯೋ ಒಂದು ವೈರಲ್ ಆಗಿತ್ತು. ಬಾಂಗ್ಲಾದೇಶದ ಉಗ್ರರಿಂದ ಭಾರತದಲ್ಲಿ ಸ್ಫೋಟ ಸಂಭವಿಸಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಬಾಂಗ್ಲಾ ಉಗ್ರರಿಂದ ಸ್ಫೋಟದ ಕುರಿತು ಸಯೀದ್ ಒಂದು ಸ್ಫೋಟಕ ಮಾತುಗಳನ್ನು ಆಡಿದ. ಅಮೋನಿಯಂ ನೈಟ್ರೇಟ್ ಬಳಸಿ ಬಾಂಬ್ ಸ್ಫೋಟ ಮಾಡ್ತೀವಿ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಆತ ಮಾತನಾಡಿದ. ಜೈಷ್ ಉಗ್ರರು ಈ ಮಾಡೆಲ್ ಬಾಂಗ್ಲಾ ಉಗ್ರರಿಗೆ ಹೇಳಿಕೊಟ್ರ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕಾಶ್ಮೀರ ಹರಿಯಾಣದಲ್ಲಿ ಸಿಕ್ಕಿರುವಂತಹ ಸ್ಫೋಟಕಕ್ಕೂ ಇದಕ್ಕೂ ಏನಾದ್ರೂ ಲಿಂಕ್ ಇರಬಹುದಾ? ಆ ತರದೊಂದು ಡೌಟ್ ಅಂತೂ ಇದೆ. ಕಾಶ್ಮೀರ ಹರಿಯಾಣದಲ್ಲಿ ಏನು ಸ್ಫೋಟಕ ವಸ್ತುಗಳು ಪತ್ತೆ ಆಗಿತ್ತಲ್ಲ, RDX ಪತ್ತೆ ಆಗಿತ್ತು, ಅದಕ್ಕೂ ಇಲ್ಲಿ ದೆಹಲಿಯಲ್ಲಿ ನಡೆದಿರುವಂತಹ ಬ್ಲಾಸ್ಟಿಗೂ ಏನಾದರೂ ಲಿಂಕ್ ಇದೆಯಾ? ಆ ತರದ ಒಂದು ದಟ್ಟ ಅನುಮಾನ ಕಾಡ್ತಾ ಇದೆ, ಶಂಕೆ ವ್ಯಕ್ತವಾಗ್ತಾ ಇದೆ. IED ANFO ಪೌಡರ್ ಅನ್ನ ಬಳಸಿ ಈ ಸ್ಫೋಟವನ್ನ ಮಾಡಿದ್ರ. ANFO ಅಂದ್ರೆ ಅಮೋನಿಯಂ ನೈಟ್ರೇಟ್ ಮತ್ತು ಫ್ಯೂಯಲ್ ಆಯಿಲ್. ANFO ಪೌಡರ್ ಏನಿರುತ್ತೆ ಅದು ಪೆಟ್ರೋಲ್ ಅಥವಾ ಡೀಸೆಲ್ಗೆ ಸೇರಿಸಿದ್ರೆ ಸ್ಫೋಟ ಆಗುವಂತ ಸಾಧ್ಯತೆ ಇರುತ್ತೆ, ಬ್ಲಾಸ್ಟ್ ಆಗುತ್ತೆ. ಆ ಪೌಡರ್ ಏನಿದೆ ಅಮೋನಿಯಂ ನೈಟ್ರೇಟ್ ಮತ್ತು ಫ್ಯೂಯಲ್ ಆಯಿಲ್ ಏನಿರುತ್ತೆ ಅದು ಪೆಟ್ರೋಲ್ ಅಥವಾ ಡೀಸೆಲ್ಗೆ ಸೇರಿಸಿದ್ರೆ ಬ್ಲಾಸ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಎಲ್ಲ ಬೇಕಾದರೂ ಸ್ಫೋಟ ಮಾಡುವಂತ ತಂತ್ರ ಇದು. ಕಲ್ಲು ಕ್ವಾರಿಗಳಲ್ಲಿ ANFO ಮಾದರಿಯ ಸ್ಫೋಟ ನಡೆಯುತ್ತೆ, ಅಲ್ಲೂ ಕೂಡ ಇದೇ ರೀತಿಯಾದಂಥ ಸ್ಫೋಟವನ್ನ ಮಾಡಲಾಗುತ್ತೆ. ಆದರೆ ಈ ತಂತ್ರವನ್ನ ತಜ್ಞರಷ್ಟೇ ಬಳಸೋದಕ್ಕೆ ಸಾಧ್ಯ ಇದೆ. ಬಹಳ ಚೀಪು. ಅದರ ಜೊತೆಗೆ ಆ ಪೌಡ್ರ್ ಏನು ಬರುತ್ತೆ, ಆ ಪೌಡ್ರನ್ನ ಪೆಟ್ರೋಲ್ ಅಥವಾ ಡೀಸೆಲ್ ಜೊತೆಗೆ ಫ್ಯೂಯಲ್ ಆಯಿಲ್ ಏನು ಬರುತ್ತೆ ಅದರ ಜೊತೆಗೆ ಮಿಕ್ಸ್ ಮಾಡಿದ್ರೆ ಆವಾಗ ಬ್ಲಾಸ್ಟ್ ಆಗುತ್ತೆ. ಈ ಕಲ್ ಕ್ವಾರಿಗಳೆಲ್ಲ ಮಾಡ್ತಾರಲ್ಲ ಅಂಥ ಸಂದರ್ಭದಲ್ಲಿ ಇದೇ ಮಾದರಿಯ ಸ್ಫೋಟವನ್ನು ಅಲ್ಲಿ ನಡೆಸ್ತಾರೆ. ಬಟ್ ಆದರೆ ಈ ತಂತ್ರ ಏನಿದೆ ಇದನ್ನ ಕೇವಲ ತಜ್ಞರಷ್ಟೇ ಬಳಸೋದಕ್ಕೆ ಸಾಧ್ಯ. ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಎಲ್ಲೋ ಒಂದು ಕಡೆ ಇತ್ತೀಚೆಗೆ ವೈರಲ್ ಆದಂಥ ವಿಡಿಯೋ ಏನಿದೆ ಆ ವಿಡಿಯೋ, ಅದರ ಜೊತೆಗೆ ಹರಿಯಾಣದಲ್ಲಿ ಸಿಕ್ಕಿದಂತಹ ಸ್ಫೋಟದ ವಸ್ತುಗಳೇನಿದೆ ಆ ಸ್ಫೋಟದ ವಸ್ತುಗಳಿಗೂ ಇಲ್ಲಿ ದೆಹಲಿಯಲ್ಲಿ ನಡೆದಂತಹ ಈ ಬ್ಲಾಸ್ಟಿಗೂ ಏನಾದರೂ ಕನೆಕ್ಷನ್ ಇರಬಹುದಾ ಅನ್ನುವಂಥ ಶಂಕೆ ಕೂಡ ದಟ್ಟವಾಗಿ ಮೂಡ್ತಾ ಇದೆ. ಆ ಆಯಾಮದಲ್ಲೂ ಕೂಡ ಸದ್ಯ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಒಂದು ವೇಳೆ ಆ ಥರದ್ದೇನಾದರೂ ಲಿಂಕ್ ಇತ್ತು ಅಂತ ಅಂದರೆ ಸಂಬಂಧಪಟ್ಟಂಥ ಈಗ ಯಾರಿದ್ದಾರೆ ಇದ್ರ ಹಿಂದೆ, ಯಾರ ಕೈವಾಡ ಇದೆ? ಯಾಕಂತಂದರೆ ಈ ಕಲ್ಕ್ವಾರಿಗಳಲ್ಲಿ ಯೂಶುವಲ್ ಆಗಿ ANFO ಏನು ಬರುತ್ತೆ ಅದೇ ಥರದ ಮಾದರಿಯ ಸ್ಫೋಟವನ್ನು ಅಲ್ಲಿ ಮಾಡ್ತಾರೆ, ಬ್ಲಾಸ್ಟ್ ಮಾಡ್ತಾರೆ. ಅಷ್ಟು ದೊಡ್ಡ ಬೆಟ್ಟ ಬಂಡೆಗಳನ್ನು ಬ್ಲಾಸ್ಟ್ ಮಾಡಬೇಕು ಅಂತ ಅಂದರೆ. ಬಟ್ ಈ IED ANFO ಪೌಡರನ್ನು ಬಳಸಿ ಇಲ್ಲೇನಾದರೂ ಸ್ಫೋಟ ಮಾಡಿರಬಹುದಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅಮೋನಿಯಂ ನೈಟ್ರೇಟ್ ಮತ್ತು ಫ್ಯೂಯಲ್ ಆಯಿಲ್ ಅಂತ, AN ಅಂದರೆ ಅಮೋನಿಯಂ ನೈಟ್ರೇಟು, FO ಅಂದರೆ ಫ್ಯೂಯಲ್ ಆಯಿಲ್. ANFO ಬರುತ್ತಲ್ಲ ಆ ಪೌಡ್ರ್ ಏನಿರುತ್ತೆ ಆ ಪೌಡ್ರನ್ನ ಪೆಟ್ರೋಲ್ ಡೀಸೆಲ್ ಏನೋ ಪೆಟ್ರೋಲ್ ಬಂಕಿಗೆ ಹೋದರೆ ಸಿಗುತ್ತೆ, ಡೀಸೆಲ್ ಪೆಟ್ರೋಲ್ ಎಲ್ಲ, ಅದಕ್ಕೆ ಇದನ್ನು ಮಿಕ್ಸ್ ಮಾಡಿದಂಥ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗುತ್ತೆ. ಅದೇ ಥರದ ತಂತ್ರ ಏನಾದರೂ ಇಲ್ಲಿ ಮಾಡಿ ಬ್ಲಾಸ್ಟ್ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಗೊತ್ತಿಲ್ಲ, ಈಗ ಕ್ಲಾರಿಟಿ ಸಿಗಬೇಕು. ಕಾರು ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅದು ಬ್ಲಾಸ್ಟ್ ಆಗಿದೆ, ಯಾವ ಕಾರಣಕ್ಕಾಗಿ ಬ್ಲಾಸ್ಟ್ ಆಗಿದೆ, RDX ಇಟ್ಟಿದ್ರಾ, IED ಇಟ್ಟಿದ್ರಾ, ಅಥವಾ ANFO ಪೌಡರನ್ನು ಬಳಸ್ಕೊಂಡು ಏನಾದರೂ ಈ ಸ್ಫೋಟ ಮಾಡಿದ್ರಾ, ಮಾಡಿದವ್ರು ಯಾರು, ಯಾವ ಕಾರಣಕ್ಕೆ ಮಾಡಿದ್ದು, ಯಾರು ಮಾಡಿದ್ದು, ಈ ಥರದ್ದೆಲ್ಲ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಹೋಗ್ತಾ ಅನೇಕ ಸಂಶಯಗಳು ಕೂಡ ಮೂಡುತ್ತೆ. ಸಹಜವಾಗಿ ಒಂದು ಕಡೆ ಈಗ ಕೆಲವೇ ಕ್ಷಣಗಳಲ್ಲಿ ಘಟನೆ ನಡೆದಂಥ ಜಾಗಕ್ಕೆ ದೇಶದ ಪ್ರಧಾನಿಗಳು ಭೇಟಿ ಕೊಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಆಸ್ಪತ್ರೆಗೂ ಕೂಡ ಹೋಗ್ತಾರೆ. ಆಸ್ಪತ್ರೆಗೆ ಹೋಗಿ ಗಾಯಾಳುಗಳ ಆರೋಗ್ಯ ವಿಚಾರಿಸ್ತಾರೆ. ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಬಳಿಕ ಘಟನೆ ನಡೆದಂಥ ಸ್ಪಾಟಿಗೆ ಬಂದು ಅಧಿಕಾರಿಗಳ ಬಳಿ ಮಾಹಿತಿಯನ್ನು ಪಡಿತಾರೆ. ಈಗಿರುವಂತಹ ಒಂದಷ್ಟು ಪ್ರಶ್ನೆಗಳು, ಹೇಗೆ ಇಲ್ಲಿ ಸ್ಫೋಟ ಸಂಭವಿಸ್ತು, ಯಾವ ವಸ್ತುವಿನಿಂದ ಸ್ಫೋಟ ಸಂಭವಿಸ್ತು? ಯೂಶಲಿ ಕ್ವಾರಿ ಮಾಡುವಂಥ ಸಂದರ್ಭದಲ್ಲಿ ಯೂಸ್ ಮಾಡುವಂಥ ಟೆಕ್ನಿಕ್ ಏನಿದೆ ಅದೇ ಟೆಕ್ನಿಕ್ನ ಇಲ್ಲಿ ಯೂಸ್ ಮಾಡಿ ಕಾರ್ನಲ್ಲಿ ಬ್ಲಾಸ್ಟ್ ಮಾಡಿದ್ರಾ,
ಅಥವಾ ಏನಾದರೂ RDX ಇಟ್ಟಿದ್ರಾ ಅಥವಾ CNG ಬ್ಲಾಸ್ಟ್ ಆಗಿದ್ದ